ನಾನಿವತ್ತು ಇವ್ರನ್ನ ಕೇಳಲೇಬೇಕು, ಗೋವಾಗ್ ಹೋಗಿದ್ರಾ ಕನ್ಯಾ ಸಿಕ್ಕಿದ್ರಾ ಅಂತ. ಯಾಕೆಂದ್ರೆ ಇವ್ರು ಅದಕ್ಕೆ ಫೇಮಸ್. ಇವ್ರು ಗೋವಾಗ್ ಹೋಗ್ ಬಂದ್ರು, ಕನ್ಯಾ ಸಿಕ್ಕಿದ್ರು ಅಂತ ಹೇಳಿ. ನಿಮ್ಗೆ ಗೊತ್ತಾಗಿರೋದು ಇಷ್ಟೊತ್ತಿಗಾಗ್ಲೇ ಯಾರು ಅಂತ. ಅವರು ಪ್ರಕಾಶ್ ಆರ್ಕೆ ಅವರು. ಹೇಗಿದ್ದೀರಾ ಸರ್? ಆರಾಮದೇನ್ರಿ, ನೀವ್ ಹೆಂಗದ್ರಿ? ನಿಮ್ ತರನೇ ಇದೀನಿ ಸರ್ ನಾನು. ಸರ ಏನ್ ಹೇಳ್ರಿ ಸರಿ. ಈಗ ಗೋವಾಗ್ ಹೋಗಿದ್ರ, ಕನ್ಯಾ ಸಿಕ್ಕಿದ್ರ, ಸಿಕ್ಕಾಪಟ್ಟೆ ವೈರಲ್ ಸಾಂಗು. ಎಷ್ಟ್ ಖುಷಿ ಆಗುತ್ತೆ ಇದನ್ನ ಜನ ಓದಲ್ಲೆಲ್ಲ ಇದನ್ನೇ ರೆಕಗ್ನೈಸ್ ಮಾಡ್ತಾರೆ ಅನ್ಸುತ್ತಲ್ಲ. ಹೌದೌದ್ ಸರ್. ಅಂದ್ರ ಒಂದ್ ಹುಡುಗರ್ದ ಒಂದು ಆಸೆ ಇರ್ತೈತ್ರಿ, ಏನಪ್ಪಾ ಅಂದ್ರ ಒಂದಲ್ಲ ಒಂದ್ ದಿನ ನಾವು ಗೋವಾಕ್ ಹೋಗ್ಬೇಕಂತೇಳಿ. ಆದ್ರೆ ಕೆಲವೊಂದು ಈ ಲಪೋಟ್ ಹುಡುಗರದಿಂದ ಅವು ಕ್ಯಾನ್ಸಲ್ ಆಗ್ತಿರ್ತಾವ ಟ್ರಿಪ್ಗಳು. ಅದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಒಂದು ಹಾಡ ಮಾಡಿದ್ದಾರೆ. ಸಾಕಷ್ಟು ಜನ ಇಷ್ಟಪಟ್ಟಿದ್ದಾರೆ ಅದನ್ನ. ಅದೊಂದು ಕಡೆ ಆದ್ರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಯುವಕರದ ಒಂದು ದೊಡ್ಡ ಸಮಸ್ಯೆ. ಒಂದು ಅವ್ರಿಗೆ ಕೆಲಸ ಸಿಗಾಕತ್ತಿಲ್ಲ, ಇನ್ನೊಂದು ಏನಪ್ಪಾ ಅಂದ್ರೆ ಅವ್ರಿಗೆ ಕನ್ಯಾ ಸಿಗಾಕತ್ತಿಲ್ರಿ. ಅದರ ಮೇಲೂ ಒಂದು ಹಾಡ ಮಾಡಿದ್ದೆ, ಅದನ್ನು ಸಾಕಷ್ಟು ಇಷ್ಟಪಟ್ರಿ ಜನ ರೀ. ಕರ್ನಾಟಕದ ಇನ್ನೊಂದು ಯೂತ್ ಸಮಸ್ಯೆನ ಬಹಳ ಹೇಳ್ತಿರೋದು RCB. RCB ನಿಮ್ ವಿಡಿಯೋ ನೋಡಿ ನಗದೇ ಇರೋ ಇಲ್ಲ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಏನ್ ಹೇಳ್ತೀರಿ, RCB ಯಾವಾಗ ಗೆಲ್ಲೋದು? RCB ದ ಸಮಸ್ಯೆ ಇಲ್ರಿ. RCB ಅಂದ್ರೆ ಒಂದು ಅದು ಎಮೋಷನಲ್, ಅದು ನಮಗೊಂದು ಕನಸು. ಏನಪ್ಪಾ ಅಂದ್ರೆ ನಮ್ ಟೀಮ್ ಒಂದಲ್ಲ ಒಂದ್ ದಿನ ಒಂದು ಕಪ್ ಅಲ್ಲಲ್ಲ ಕಪ್ ಹೊಡಿಬೇಕಂತೇಳಿ. ಅಲ್ಲ ಗೆಲ್ಲಿಕಂದ್ರು ನಡೀತೈತಿ ನಮಗ. ಈಗ 16 ವರ್ಷ ಆಯ್ತು ನಮಗೀಗ. ನಾವು ಪ್ರತಿ ವರ್ಷನೂ ನಮ್ದು RCB ಕಪ್ ಗೆಲ್ಲಕತ್ತಿಲ್ಲ. ಹಂಗಂತೇಳಿ ಅದ್ರ ಮೇಲೆ ಪ್ರೀತಿಯನ್ನು ಕಮ್ಮಿ ಆಗಿಲ್ಲ, ಅದ್ರ ಮ್ಯಾಗಿನ ನಾವು ಇಷ್ಟಪಡೋದು ಏನು ಕಮ್ಮಿ ಆಗಿಲ್ರಿ. ಈ ವರ್ಷನೂ ಏನೋ ಸ್ವಲ್ಪ ಟೈಮ್ ಸುಮಾರು ಅಂತಾರಲ್ರಿ, ಇವ್ರು ಕಣ್ಣು ಬಿದ್ದು ನಮ್ದು ಬಂಗಾರ ಅಂತ ಟೀಮಿಗೆ ಸ್ವಲ್ಪ ಟೈಮ್ ಸುಮಾರು ನಡಿಲಾತೈತಿ. ಅಲ್ಲ ಒಂದಿಲ್ಲ ಒಂದಿನ ಕಪ್ ಹೊಡಿತೀವಿ. ಅದನ್ನ ಯಾರು ಅದನ್ನ ಏನದನ್ನ ಸೆಲೆಬ್ರೇಷನ್ ಮಾಡಾರ ರೇಂಜಿಗೆ ನಾವು ಮಾಡ್ತೀವ್ರಿ ಅದನ್ನ. ಈ ಮ್ಯಾಚ್ ನೋಡಿದ ಕೂಡಲೇ ಮಾತಾಡಕ್ ಶುರು ಮಾಡ್ತೀರಾ ಅಂತ. ಯಾಕೆಂದ್ರೆ ಅಷ್ಟು ಫೀಲ್ ಇರುತ್ತೆ ಅದ್ರೊಳಗೆ. ಪ್ರತಿ ಮ್ಯಾಚ್ ಗೆದ್ದಾಗ್ಲೂ ಸೋತಾಗ್ಲೂ ನಿಮ್ ಜೋಶ್ ಬೇರೆಲ್ಲೂ ಕಾಣಿಸಲ್ಲ. ಮ್ಯಾಚ್ ಮುಗ್ದ ಕೂಡಲೇ ಅದ್ ವಿಡಿಯೋ ಮಾಡ್ತೀರಾ? ಮುಗ್ಯಾನ ಮಾಡ್ತೀವ್ರಿ. ಮುಗಿಯಕ್ಕಿಂತ ಮುಂಚೆ ಮಾಡ್ಬೇಕಂದ್ರೆ ತಪ್ಪಾಗ್ಬಿಡ್ತೈತಿ. ಈಗ ಪೂರ್ತಿ ಮ್ಯಾಚ್ ನೋಡಿದ ಮೇಲೆ ಅದ್ರ ಬಗ್ಗೆ ನಾವು ಹೇಳ್ಬೇಕಾಗ್ತೈತ್ರಿ. ಪೂರ್ತಿ ಮ್ಯಾಚ್ ನೋಡೇ ನಾನು ಅದ್ರ ಬಗ್ಗೆ ಮಾತಾಡೋದಂತಾಗಿರ್ತದೆ. ಈಗ RCB ಇನ್ನೇನ್ ಕ್ವಾಲಿಫೈ ಆಗೋ ಚಾನ್ಸಸ್ 99% ಇಲ್ಲ. ಆಗ್ಬೋದ ಇನ್ನೇನಾದ್ರು? ಅದು ಆಕೈತೋ ಇಲ್ಲೋ ಗೊತ್ತಿಲ್ರಿ. ಆದ್ರ ನಾವು ಈ ಸಲ ಕಪ್ ನಮ್ದ ಅಂತ ಹೇಳ್ತೀವಿ. ನಾವು ಲಾಸ್ಟ್ ಮೂಮೆಂಟ್ ಮಟ್ಟ ಓಸು ಮ್ಯಾಚ್ ನಾವು ಸೋತ್ರು ಈ ಸಲ ಕಪ್ ನಮ್ದ. ಆದ್ರೆ ಈ ಸಲ ಸ್ವಲ್ಪ ಕಷ್ಟ ಅಂತರ ಐತ್ರಿ. ಅದು ಅಂತರೂ ಗೊತ್ತಿರೋ ವಿಷಯ. ಇಲ್ರಿ, ನಾವು ಈಗ ನೋಡ್ರಿ, ಈಗ RCB ನಮ್ದು ಈಗ ಹೊರಗೆ ಹೋಗೈತೆ ಅಂತೇಳಿ ನಾವೇನು ಬೇಜಾರಾಗಂಗಿಲ್ಲ. ಪ್ರತಿ ಮ್ಯಾಚ್ ನಾವು ಅದನ್ನ ಹಬ್ಬದ ತರ ಅದನ್ನ ನಾವು ಟ್ರೀಟ್ ಮಾಡ್ತೀವಿ. ಅದನ್ನ ಖುಷಿ ವ್ಯಕ್ತಪಡಿಸ್ತೀವಿ. ಪ್ರತಿ ಮ್ಯಾಚ್ ಪ್ರತಿಯೊಂದು ಬಾಲ ನಮ್ಮ RCB ಗೆಲ್ಲಬೇಕು. ಸೋತ್ರು ಎಂಜಾಯ್ ಮಾಡ್ತೀವಿ, ಗೆದ್ರು ಎಂಜಾಯ್ ಮಾಡ್ತೀವಿ. ಆಟದ ತರ ನೋಡ್ತೀವಿ ಅಷ್ಟೇ ರೀ. ಈ ಬಾರಿ ಹಾಗಾದ್ರೆ ಚುನಾವಣೆಯಲ್ಲಿ ಕೂಡ ಬಂದಿದ್ದೀರಾ, ಓಡಾಡ್ತಾ ಇದ್ದೀರಾ ರಾಜ್ಯಾದ್ಯಂತ. ನ್ಯೂಸ್ಗಳಲ್ಲಿ ನಿಮ್ದೇ ಕಾಣಿಸ್ತಾ ಇರುತ್ತೆ. ಹೆಂಗಿದೆ ರಾಜ್ಯದಲ್ಲಿ ಚುನಾವಣೆ? ಜನರನ್ನ ಭೇಟಿ ಆಗ್ತಾ ಇರೋದು ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಜನರನ್ನ ಭೇಟಿ ಆಗೋದು ಇದು ನೋಡ್ರಿ, ಈಗ ಪ್ರಜಾಪ್ರಭುತ್ವದ ಒಂದು ಹಬ್ಬ. ನಾನು ಎಲ್ಲಾ ವೀಕ್ಷಕರಿಗೆ ಹೇಳಕ್ ಪಡ್ತೇನಪ್ಪಾ ಅಂದ್ರ, ಮತದಾನ ಬಂದಾಗ ಒಂದ್ 2 ದಿನ ನಮ್ಗೆ ಸೂಟಿ ಸಿಗ್ತೈತಿ, ರಜೆ ಸಿಗ್ತೈತಿ ಅನ್ನೋ ಕಾರಣಕ್ಕೆ ನೀವೆಲ್ಲೋ ಟ್ರಿಪ್ ಹೊಡ್ಯಾಕ್ ಹೋಗೋದು, ಎಲ್ಲೆಲ್ಲೋ ಹೋಗೋದು ದಯವಿಟ್ಟು ಹಂಗ್ ಮಾಡ್ಬೇಡ್ರಿ. ನಿಮ್ಮ ಒಂದು ಓಟು ಬಹಳ ಮುಖ್ಯ ಆಗ್ತೈತಿ. ನಮ್ಗೆ ಓಟ್ ಹಾಕಕ್ ನಮ್ಗೊಂದು ಹಕ್ಕು ಐತಿ. ಈ ಒಂದು ಹಕ್ಕನ್ನ ದಯವಿಟ್ಟು ಅದನ್ನ ಹೆಮ್ಮೆಯಿಂದ ನೀವು ಹೋಗಿ ಅದನ್ನ ಓಟ್ ಹಾಕ್ರಿ. ಯಾವುದೇ ಕಾರಣಕ್ಕೂ ಓಟ್ ಹಾಕೋದು ಮರಿಬೇಡ್ರಿ ಅಂತ ನಾನು ಹೇಳ್ತೇನೆ ರೀ. ಆದ್ರೆ ಕಾವಂತರೂ ಭಾಳ ಬಿರುಸೈತ್ರಿ. ಇಲ್ಲಿ ಉತ್ತರ ಕನ್ನಡ ಭಾಗದಾಗ ಬಿಸಿಲು ಭಾಳ. ಬಿಸಿಲಕ್ಕಿಂತ ಈ ಸಲ ಚುನಾವಣೆ ಕಾವು ಮಾತ್ರ ಹೆಚ್ಚಿಗೆ ಆಗಿಬಿಟ್ಟೈತ್ರಿ. ಕೊನೆಯದಾಗಿ ಮುಂದಿನ ನಿಮ್ಮ ಹಾಡು ಯಾವ್ದು? ಜನ ಕಾಯ್ತಾ ಇದಾರೆ, ಯಾವ್ದು ಬರುತ್ತೆ ಮುಂದೆ? ಈಗ IPL ನಡಿಲಾತ ಸರ್. IPL ಮುಗಿಯಾನ ಮತ್ತೆ ಜನರನ್ನ ನಾನು ರಂಜಿಸಾಕ ಮತ್ತು ಅವ್ರು ಇಷ್ಟಪಡುವಂತ ಕಂಟೆಂಟ್ ಮೇಲೆ ನಾನು ಹಾಡುಗಳನ್ನ ಮಾಡೀನಿ. ಅವು ಈ IPL ಮುಗಿಯಾನ ಒಂದೊಂದಾಗಿ ಬಿಡ್ತೀನಿ ಸರ್. ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಫೇಮಸ್ ಕಾಮಿಡಿಯನ್, ಹಾಗೆ ಯೂಟ್ಯೂಬ್ ಅಲ್ಲಿ ಸದಾ ವೈರಲ್ ಆಗುವಂತ ಪ್ರಕಾಶ್ ಆರ್ಕೆ ಅವರ ಮಾತುಗಳು ನಮ್ಗೆ ಸಮಯ ಕೊಟ್ಟರು. ಹಾಗೆ ಅವರು ಕೂಡ ರಾಜ್ಯಾದ್ಯಂತ ಚುನಾವಣೆ ಬಗ್ಗೆ ಜನರನ್ನ ಮಾತಾಡಿಸುವಂತ ಸುತ್ತಾಟದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಅವರ ಮಾತುಕತೆಗಳ ಜೊತೆ ನಾವು ಕೂಡ ಮತ್ತೆ ಕಲಬುರಗಿ ಕಡೆ ಹೊರಡ್ತಾ ಇದೀವಿ. ಕ್ಯಾಮ್ರಾ ಪರ್ಸನ್ ಫಿಜಿ ಜೊತೆ ಓಂ ಒನ್ ಇಂಡಿಯಾ ಕನ್ನಡ, ಕಲಬುರಗಿಯಿಂದ.